ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತೇನು ವ್ಲಾಗ್ ಅಂತಂದರೆ, ಮೊದಲೇದಾಗಿ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು. ನಾನು ಹೇಳೋದು ಅವ್ರಿಗೆ ನಿನ್ಗೆ ಹೇಳಲಿಲ್ಲ, ನಾನು ಅವ್ರಿಗೆ ಹೇಳಿದ್ದು. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ಥರ ವೀಡಿಯೋ ಮಾಡೋಕ್ಕೂ. ಫಸ್ಟು ನಮ್ಮ ಅಣ್ಣ ಇವಾಗ ಗಾಡಿ ತೊಳೆದಿದ್ದಾನೆ ಬೆಳಗ್ಗೆ. ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದು ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಅವ್ರ ಅಂಗಡಿಲೂ ಪೂಜೆ ಮಾಡ್ತಾರೆ, ಹಾಗೆ ನಮ್ಮ ಅವ್ರ ಫ್ಯಾಕ್ಟ್ರಿಲೂ ಪೂಜೆ ಮಾಡ್ತಾರೆ. ಸೊ ಅವ್ರು ಮನೇಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸೊ ವೀಡಿಯೋ ಮಾಡ್ಕೊಂಡಿಲ್ಲ ಆಗಲ್ಲ. ಗಾಡಿ ತೊಳಿಬೇಕಾದ್ರೆ ಒಂದು ಜಗ್ಗು ನೀರು ತಗೊಂಡ್ಕೊತಿಲ್ಲ ಏನು. ಅದು ನಿನ್ನ ಕೆಲಸ, ನನ್ನ ಕೆಲಸ ಅಲ್ಲ. ಹೋಗ್ಬೇಕಾರೆ ಅದು ನನ್ನ ಕೆಲಸ. ಸೊ ಗಾಡಿ ತೊಳೆಯಕ್ಕೆ ಅವ್ರಿಗೆ ಗೊತ್ತಿರೋದು, ನನಗೆ ಗೊತ್ತಾ. ಅದಕ್ಕೋಸ್ಕರ ನಾವು ಮನೆಯೊಳಗೆ ಕೆಲಸ ಮಾಡ್ರೆ ಅವ್ನು ಆಚೆ ಕಡೆ ಕೆಲಸ ಮಾಡ್ತೀವಿ. ಅದೆಲ್ಲ ಆಗದಿರೋ ಕೆಲಸ, ಅದೆಲ್ಲ ನಾವು ಮಾಡಲ್ಲ. ಹಾಗೆ ನಮ್ಮ ಮಳದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ರಮ್ಯ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ ಇದೆ. ಸೊ ಆದಷ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 5Kಗೆ ಇನ್ನು 250 ಜನ ಕಡಿಮೆ ಇದ್ದಾರೆ ಅಷ್ಟೇ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ವ್ಲಾಗ್ನ ಹೇಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್ ನೋಡಿ, ಇವರೇ ನಮ್ಮಮ್ಮ. ಹೌದಾ? ಹಾಯ್ ಎಲ್ಲರಿಗೂ. ಸೊ ಹೇಳಕ್ಕೆ ಇಷ್ಟಪಡ್ತೀಯಾ? ಏನು ಆಯುಧ ಪೂಜೆ ವಿಜಯದಶಮಿ, ಆಯುಧ ಪೂಜೆ ವಿಜಯದಶಮಿ, ಅದು ಹೇಳಕ್ಕೆ ಬರಲ್ಲ, ಹೇಳ್ತಾ ಇದ್ದೀನಿ. ಸೊ ಏನಿಲ್ಲ ಅಷ್ಟೇ. ಇವಾಗ ಅವ್ರು ಪೂಜೆ ಮಾಡಿಬಿಟ್ಟು ಅವ್ರು ಫ್ಯಾಕ್ಟ್ರಿಗೆ ಹೋಗ್ತಾರೆ, ನಾನು ಮನೇಲೇ ಇರ್ತೀನಿ. ಸೊ ಎಲ್ಲೂ ಹೋಗಲ್ಲ. ಇವ್ರು ಕರೀತಾರೆ, ಫ್ಯಾಕ್ಟ್ರಿ ಓನವ್ರು ಯಾವಾಗಲೂ ಕರೀತಾರೆ. ಸೊ ಈ ವಿಡಿಯೋ ನೋಡ್ತಿದ್ರೆ ಕರೀತಾರೆ ಅಂತ ಗೊತ್ತು, ಆದ್ರೆ ಅದು ಬರಲ್ಲ, ನಮ್ಮ ಬರ್ತಾರೆ. ಈಗ ಪೂಜೆ ಮಾಡ್ತಾರೆ, ಬನ್ನಿ ಪೂಜೆ ಮಾಡಕ್ಕೆ ಹೋಗವ. ನಮ್ಮ ಅಣ್ಣವ್ರ ಗಾಡಿ ಅವ್ರ ಅಂಗಡಿ ತಾವನ್ನೇ ಪೂಜೆ ಮಾಡಿಸ್ಕೊಂಡು ಬರ್ತಾರಂತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಮನೇಲಿ ಪೂಜೆ ಮಾಡ್ತಿಲ್ಲ, ಮನೇಲಿ ಮಾತ್ರ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ. ಅವ್ರು ಪೂಜೆ ಮಾಡಿಸ್ಕೊಂಬಂದ್ಮೇಲೆ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಪೂಜೆ ಮಾಡಿದ್ದಾರೆ ಏನು ಅಂತ. ಗೈಸ್ ನೋಡಿ, ಆಯ್ತು ನಮ್ಮ ಮನೆಗೆ ಗಾಡಿ ತೊಳಿತಾವ್ರು. ಗುಂಡ ಬಂದಿನ ಮಲ್ಲತ್ತವ ನೋಡಿ ಗೈಸ್. ಇವತ್ತು ತಿಂಡಿಗೆ 1 ಪಾಟ್ ರೆಸಿಪಿ ಥರ ಪಲಾವ್ ಮಾಡಿದ್ದೀನಿ. ಟೇಸ್ಟ್ ಅದು ಸೂಪರಾಗಿತ್ತು. ಸೊ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ನಾಚೆ ಬಂದೆ. ಇವತ್ತು ನಮ್ಮ ಊರಲ್ಲಿ ಎಷ್ಟು ಬಿಸಿಲು ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಇಷ್ಟು ದಿನ ಮಳೆ ಬರ್ತಿತ್ತು, ಇವತ್ತೇನೋ ಬಿಸಿಲು ಹೊಡಿತಿದೆ. ಅದಕ್ಕೆ ನಮ್ಮ ಎಲ್ಲ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟವ್ರು ಇವತ್ತೇ. ಆಯುಧ ಪೂಜೆ ಆಗಿರೋದ್ರಿಂದ ಮನೆಯಲ್ಲಿ ಬೀರು ಹಾಗೆ ಎಲೆಕ್ಟ್ರಿಕ್ ವಸ್ತುಗಳೇನೋ ಇದ್ದಿರೆ ಅದಕ್ಕೆಲ್ಲ ನಾಮ ಇಕ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಜಾಗದಲ್ಲೂ ಇಕ್ಕಿದ್ದೀವಿ ನಾಮನ. ಗಡಿಯಾರ ಪ್ರತಿಯೊಂದು ಬಾಗಿಲುಗಳಿಗೂ ಇಕ್ಕಿದ್ದೀವಿ ನಾವು. ಎಲೆಕ್ಟ್ರಿಕ್ ವಸ್ತು ಹೇಳಿದ್ರು ಅಂತೂ ಅದಕ್ಕೂ ಇಕ್ಕಬೇಕು. ಮೈನಾಗಿ ಎಲೆಕ್ಟ್ರಿಕ್ ವಸ್ತುಗೆ ಇಕ್ಬೇಕಾಗಿರೋದು. ಇಲ್ಲಿ ನೋಡ್ಬೋದು, ಮಿಕ್ಸಿಗೆಲ್ಲ ಇಕ್ಕಿದ್ದೀನಿ. ಆಲ್ರೆಡಿ ನಮ್ಮ ಅಪ್ಪ ಸ್ವೀಟ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಒಂಥರ. ನನಗೆ ಎಲ್ಲದಕ್ಕಿಂತ ಆಯುಧ ಪೂಜೆ ಹಬ್ಬ ಬಂದ್ರೆ ಇಷ್ಟ ತುಂಬ. ಫೈನಲಾಗಿ ನಮ್ಮ ಪೂಜೆ ಕೂಡ ಮುಗಿಸಿದ್ದಾರೆ. ಅಲ್ಲಿ ನಮ್ಮ ಪೂಜೆ ಮಾಡ್ತಾವ್ರೆ ನೋಡಿ ಗೈಸ್, ಎಷ್ಟು ಬಿಸಿಲಿದೆ ಇವತ್ತು. ಸೊ ಗೈಸ್, ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೆಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲೋಗಿ ಹೇಳ್ತೀನಿ. ಕರೆಂಟೇ ಉಂಟಾಯ್ತು ನೋಡ್ರಿ. ಸೊ ಅಲ್ಲೋಗಿ ಹೇಳ್ತೀನಿ ಅಂತ ಕೊಯ್ತಿದ್ದೀವಿ ಅಂತ. ನೀನು ಕರ್ಗನಾ? ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗಾಯ್ಸ್ ತೊಡಬೋದು ಸರ್ಕಲ್ ಎಷ್ಟು ರಶ್ ಇದೆ ಅಂತ. ಸೊ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಆಟೋದಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಾವು ಏತಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಅಲ್ಲಿ ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ ಅಂತವೇ. ನಿನ್ನೆ ಹಬ್ಬ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ. ಕೆಲವೊಂದು ಅಂಗಡಿಗಳು ಕ್ಲೋಸ್ ಮಾಡಿದ್ದಾರೆ, ಕೆಲವೊಂದು ಅಂಗಡಿಗಳು ಓಪನ್ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಇದು ಬಂದು ಪೊಲೀಸ್ ಸ್ಟೇಷನು. ಹಾಗೆ ಅಲ್ಲಿ ಮುಂದೆ ಬಂದೆ ಅಂಬೇಡ್ಕರ್ದು ಸ್ಟ್ಯಾಚು ಇದೆಯಲ್ಲ, ಫುಲ್ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ. ಸೊ ತೋರಿಸ್ಕೊಡ್ತೀನಿ ನೋಡಿ. ಗಾಯ್ಸ್, ನಮ್ಮ ಅಜ್ಜಿ ಬಂದ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ.
ಸೊ ಫೈನಲ್ ಆಗಿ ನಮ್ಮ ಅಜ್ಜಿ ಮನೆಗೆ ಬಂದ್ರಿ, ಎಂತಕ್ಕೆ ಬಂದ್ರಿ ಅಂತ ಅವಾಗ ನಮ್ಮ ಅಕ್ಕ ಹೇಳ್ತಾರೆ. ಸೊ ಇವತ್ತು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಒಂದು 5 ದಿನದ ಮಟ್ಟಿಗೆ. ಸೊ ಯಾವ ಪ್ಲೇಸ್ ಅಂತ ನಮ್ಮ ಅಕ್ಕನೇ ಹೇಳ್ತಾರೆ, ನಮ್ಗೆ ಯಾವುದೂ ಗೊತ್ತಿಲ್ಲ. ಗೊತ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಎರಡೇ ಗೊತ್ತಿರೋದು ನನಗೆ, ಇನ್ನು ಯಾವುದೂ ಗೊತ್ತಿಲ್ಲ. ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ, ನಮ್ಮ ದೊಡ್ಡಮ್ಮ ಅವ್ರು ಯಾವ್ದು ತೋರಿಸ್ತೀನಿ. ಸೊ ಬನ್ನಿ. ಇವ್ರು ಬಂದು ನಮ್ಮ ಅಜ್ಜಿ ಅವರಲ್ಲ, ಅವ್ರ ತಂಗಿ. ಇವರು ನಮ್ಮ ದೊಡ್ಡಮ್ಮ, ಅಂದರೆ ನಮ್ಮ ಮಂಜಕ್ಕ ಇದ್ರಲ್ಲ ಅವರಮ್ಮ. ಹಾಯ್ಡು ನಗಮ್ಮ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ಸೊ ಇವ್ರ ಮಗಳು ಇವ್ರ ಮಗಳು ಇಲ್ಲಿ ರಂಜು, ಇಲ್ಲಿ ನಮ್ಮವ್ವ. ಹಾಯಳವ. ಹಾಯಮ್ಮ. ಸೊ ಹೇಳು ಮಂಜಮ್ಮ ಯಾವ್ಯಾವ ಪ್ಲೇಸ್ ಅಂತ. ಹಾಯ್, ಎಲ್ಲರೂ ಧರ್ಮಸ್ಥಳ ಟ್ರಿಪ್ ಹೋಗ್ತಾ ಇದ್ದೀವಿ. ಹೊರನಾಡು, ಶೃಂಗೇರಿ, ಕಟೀಲು, ಮತ್ತು ಮುರುಡೇಶ್ವರ, ಉಡುಪಿ, ಹಾಗೆ ಬಂದು ಮಲ್ಪೆ ಬೀಚು, ಮತ್ತು ಸೂರ್ಯನ ದೇವಸ್ಥಾನ, ರಾಮರ ದೇವಸ್ಥಾನ, ಹಾಗೆ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಎಲ್ಲ ಫ್ಯಾಮಿಲಿ ಟ್ರಿಪ್ ಹಾಕಿದ್ದೀವಿ. ಸೊ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರ್ತೀವಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಯಾವ ಪ್ಲೇಸು ಅಂತ ನಾವೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇಷ್ಟು ನೋಡಿ ಲಗೇಜ್ ಎಷ್ಟೈತೆ. ಒಬ್ಬೊಬ್ರು 3 4 ಎತ್ಕೊಂಡವ್ರಿ, ನಾನು ಮಾತ್ರ ಒಂದೇ ಎತ್ಕೊಂಡಿರೋದು. ಸೊ ಇವರು ನಮ್ಮ ನಾಗಮ್ಮ, ಇದೇ ಫಸ್ಟ್ ಟೈಮ್ ಬಂದಿರೋದು ವ್ಲಾಗಲ್ಲಿ. ಸೊ ಇವ್ರು ನೋಡಿ ಜನ್ರೇಷನ್ನು, ಅಮ್ಮ ಮಗಳು, ಅವ್ರ ಮಗಳು ಅಲ್ಲಿ ರಂಜು ಮುತ್ತವ್ವ ಏನು ಮುತ್ತಜ್ಜಿ ನಮ್ಮವ್ವ. ಇಲ್ಲೆಷ್ಟು ಜನ ಮೊಮ್ಮಕ್ಳು ಅವ್ರೆ ಗೊತ್ತಾ? 1 2 3 ಜನರೇಷನ್ ಮೊಮ್ಮಕ್ಳು ಎಲ್ಲಾರು ಸೇರಿ ಹೇಳ್ತಿರೋದು. ನಮ್ಮ ಅವ್ವನ ತಂಗಿ ಅಂತ ಸಾವಿತ್ರಮ್ಮ, ನಾಗಮ್ಮ, ಮಂಜುಳಾ, ರಂಜಿತಾ, ರಂಗಮ್ಮ, ಪದ್ಮ. ಅಂದರೆ ಇವ್ರದ್ದು ನಂದು ಸೇಮ್ ಹೆಸರು, ನಂದು ಪದ್ಮಾವತಿ, ಇವ್ರದ್ದು ಪದ್ಮಾವತಿ. ನಮ್ಮಮ್ಮ ಲಕ್ಷ್ಮಿ, ಆನಂದ್. 3 ಜನರೇಷನ್ ಇದ್ದಾರಪ್ಪ ಇಲ್ಲಿ ಮೊಮ್ಮಕ್ಳು ನಮ್ಮ ಅಜ್ಜಿಗೆ. 3 ಜನರೇಷನ್ ಅಂತೆ. ಸೊ ಇನ್ನೂ ಬರಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಆಮೇಲೆ. ಸೊ ವ್ಲಾಗ್ ಮೇಲೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗೈಸ್ ಫೈನಲಾಗಿ ನಮ್ಮ ಅಣ್ಣ ಗಾಡಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾನೆ. ಅವ್ರು ಅಂಗಡಿಲೇ ಮಾಡಿರೋದು ಪೂಜೆ. ಸೊ ಎಲ್ಲ ಕಡೆ ನಾಮ ಇಕ್ಕಿ ಪೂಜೆ ಮಾಡಿದ್ದಾರೆ. ಇಲ್ಲಿ ಬಂದು ಬಾತ್ ಮಾಡಿದ್ದಾರೆ ಎಲ್ಲರಿಗೂ. ಸೊ ಓಪನ್ ಮಾಡಿ ದಮ್ ಕಟ್ಟಿದ್ದಾರೆ. ಯಾರು ಮಾಡಿದ್ದು? ನಾವೇ. ಗಮ್ ಅಂತೈತೆ. ಬಿರಿಯಾನಿ ಮಸಾಲ. ಅದಕ್ಕೆ ಹೇಳವಂತಿದ್ದೆ, ದೇವಸ್ಥಾನಕ್ಕೆ ಹೋಗೋದು ಯಾಕೆ ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ಬಾತ್ ಮಾಡಿದ್ದಾರೆ ಎಲ್ಲರಿಗೂ. ಸೊ ಈಗ ಸಪ್ಲೈ ಮಾಡಬೇಕು. ಸೊ ಬಿಸಿ ಬಿಸಿ ಬಾತ್ ರೆಡಿ. ಇವರು ಯಶೋದಮ್ಮ ಅಂತ, ಇವರು ಬಂದು ನಮ್ಮ ಪದ್ದಮ್ಮ ಇಲ್ವರ ಅಕ್ಕ. ಇವರು ಕಲಾವತಿ ಅಂತ ನಮ್ಮ ಅಕ್ಕ. ಇವ್ರು ಬಂದು ನಮ್ಮ ಮಂಜಕ್ಕ ಇಲ್ವಾ, ಇವ್ರ ತಮ್ಮ. ನೋಡಿ ನೆಂಟ್ರಿದ್ರೆ ಹೆಂಗ್ ಗಜ ಗಜ ಅನ್ನತ್ತೆ ಮನೆ ಎಲ್ಲಾನು. ಸೊ ಗೈಸ್ ನಮ್ಮ ಅಕ್ಕ ಇವಾಗ ಬಂದ್ಲು ಡ್ಯೂಟಿಯಿಂದ. ಸೊ ಇವಳು ಬರ್ತಾವಳು ನಮ್ಮ ಜೊತೆ. ಅವರು ಟೈಗರ್ ರಾಜು ಅಂತ, ಅವರೆಲ್ಲ ಯಶೋದಮ್ಮ ಅವ್ರ ಮಗ, ಅವರು ಬರ್ತಾವ್ರೆ. ಗೈಸ್ ಎಲ್ಲರೂ ಲಗೇಜ್ ಪ್ಯಾಕ್ ಆಗಿದೆ. ಇವಾಗ ನಮ್ಮ ಅಣ್ಣ ಗಾಡಿ ಒಳಗಡೆ ಇಳಿಸ್ತಾನೆ ಮನೆ ಒಳಗಡೆ. ಇವಾಗೆಲ್ಲ ಹೊರಡ್ತಾ ಇದೀವಿ. ಈ ಟ್ರೋಲಿ ಬ್ಯಾಗ್ ಇದೆಯಲ್ಲ, ಇದನ್ನ ಹೇಳ್ಕೊಂಡು ಹೋಗೋಕ್ಕೆ 3 ಜನ ಡಿಸ್ಕಸ್ ಮಾಡ್ತಾ ಇದೀವಿ. ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ, ನಾನು, ರಂಜು, ಇಲ್ಲಿ ಆನಂದ ಒಂದು ಹೇಳ್ಕೊಂಡು ಹೋಗ್ತಾವನೆ ಆಲ್ರೆಡಿ. ನನಗೆ ಆಸೆ ಹೇಳ್ಕೊಂಡು ಹೋಗ್ಬೇಕು ಅಂತ, ಯಾವ ಥರ ಇರುತ್ತೆ ಏನು ಅಂತ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಅದನ್ನ ಎಳ್ಕೊ ಬರ್ತಾ ಇದ್ದಾರೆ. ಗಾಯ್ಸ್ ನಮ್ಮ ಬಸ್ ಬಂತು ನೋಡ್ರಿ, ಹೆಂಗೆ ಜಿಂಚಕ್ ಅಂತ ಇದೆ. ಅದೇ ಲೈಟ್ ಬೆಳಕಾಗ ಅಷ್ಟು ಕಾಣಿಸ್ತಿಲ್ಲ. ಸೊ ಇದೇ ಬಸ್ ನಾವು ಹೋಗ್ತಾ ಇರೋದು, ಮಿನಿ ಬಸ್. ಗಾಯ್ಸ್ ಇವಾಗ ಬಸ್ ಪೂಜೆ ಮಾಡ್ತಾ ಇದ್ದಾರೆ. ಗಾಯ್ಸ್ ಫೈನಲ್ ಆಗಿ ಪೂಜೆ ಎಲ್ಲ ಆಯಿತು. ಗಾಯ್ಸ್ ಇವಾಗ ಇಡಗಾಯಿ. ಫುಲ್ ಬಿಜಿ. ಅಣ್ಣ ನಿಮ್ಮ ಮಗನ್ ತೋರಿಸ್ತೀನಿ ಅಣ್ಣ ಈ ಟ್ರಿಪ್ ಮುಗಿಯಷ್ಟರಲ್ಲಿ. ಚಾಲೆಂಜ್ ಅದು ಗೊತ್ತಿದ್ದಂಗೆ ವಿಡಿಯೋ ಮಾಡ್ತೀನಿ. ಅವಾಗ ಏನ್ ಮಾಡ್ತಾ